ಅಂದ ತಕ್ಷಣ ಫಸ್ಟು ಹೆಸರು ಆಯ್ಕೆಯಾಗಿದ್ದೆ ಸುಧಾರಾಣಿ ಮ್ಯಾಮ್. ಮ್ಯಾಮ್ ನಿಮಗೆ ಗೊತ್ತಿತ್ತಾ ಅವತ್ತು ನಿಮ್ಮನ್ನು ಲಾಂಚ್ ಮಾಡಿದ್ದು ಪಾರ್ವತಮ್ಮ ಅವರು, ಇವತ್ತು ಅವ್ರ ಟೀಮ್ಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಲಾಂಚ್ ಆಗ್ತಾ ಇದ್ದೀರಾ. ಆ್ಯಂಡ್ ಆಯ್ಕೆ ಮಾಡಿರೋದು ಯಾರು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದು. ಆಮೇಲೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಪೀಟರ್. ಇಂಥ ಒಂದು ಅದ್ಭುತ ಕಲ್ಪನೆಗೆ ಈಗ ಜೀವ ತುಂಬ್ತಾ ಇದ್ದಾರೆ. ಏಕೆಂದರೆ ನಮ್ಮ ನಟಿಯರು ಅಂದರೆ ಆಲ್ ಮೈ ಕೊಲೀಗ್ಸ್ ಬರೀ ನಟನೆ ಮಾತ್ರ ಅಲ್ಲ, ಅವರು ಎಲ್ಲದರಲ್ಲೂ ಗಟ್ಟಿಗೀತಿರು, ಎಲ್ಲದರಲ್ಲೂ ಸೈ ಅನ್ನಿಸ್ಕೊಳ್ಳುವಂಥ ಒಂದು ಶಕ್ತಿ, ಆ ಧೈರ್ಯ ಸ್ಥೈರ್ಯ ಅವರಲ್ಲಿದೆ. ಸೊ ಇವಾಗ ನಟನೆ ಅಲ್ಲದೆ ಇವಾಗ ಆಟದಲ್ಲೂ ಅವರು ಗೆದ್ದು ತೋರಿಸ್ತಾರೆ. ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಆಲ್ ದ ಬ್ಯೂಟಿಫುಲ್ ಲೇಡೀಸ್. ಏಕೆಂದರೆ ಅವರನ್ನು ಬರೀ ನಾವು ತೆರೆ ಮೇಲೆ ಎಲ್ಲರೂ ತೆರೆ ಮೇಲೆ ನೋಡಿರ್ತೀವಿ, ಆದರೆ ಅವ್ರಿಗೆ ಇನ್ನೊಂದು ಶಕ್ತಿ ಇದೆ, ಅವರ ಇನ್ನೊಂದು ಮುಖ. ಯಾಕೆಂದರೆ ಐ ಆಮ್ ಶ್ಯೂರ್ ದರ್ ಆರ್ ಲಾಟ್ ಆಫ್ ಗುಡ್ ಸ್ಪೋರ್ಟ್ಸ್ ವುಮನ್ ಇನ್ ಈಚ್ ಒನ್ ಆಫ್ ದೆಮ್. ಸೊ ಅವರ ಇನ್ನೊಂದು ಕಲೆ ನೋಡುವಂಥ ಒಂದು ಅವಕಾಶ ಅದನ್ನು ಪೀಟರ್ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಅಮ್ಮ ಪಾರ್ವತಮ್ಮ ಅವರ ಒಂದು ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಟು ದ ಯೂನಿವರ್ಸ್. ಏಕೆಂದರೆ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಅವರ ಒಂದು ಗೊತ್ತಿಲ್ಲದೇನೋ ಅವರ ಒಂದು ನೆರಳಲ್ಲಿ ಬೆಳೆದು ಬಂದಿದ್ದೀನಿ. ಅವರ ಒಂದು ಅಭಯ ಹಸ್ತ ಯಾವಾಗಲೂ ನನ್ನ ಮೇಲಿದೆ. ಸೊ ಇಟ್ ಒನ್ಸ್ ಅಗೇನ್ ಶೋಸ್ ದಟ್ ಎಂಟೈರ್ ಯೂನಿವರ್ಸ್ ಈ ಒಂದು ಆ ಪವರ್ ಏನಿದೆ, ಒಂದು ಸುಪ್ರೀಂ ಪವರ್ ಏನಿದೆ, ಇಟ್ಸ್ ಕಾನ್ಸ್ಪೈರಿಂಗ್ ದಟ್ ಐ ಶುಡ್ ಆಲ್ವೇಸ್ ಬಿ ಅಂಡರ್ ಹರ್ ಗೈಡೆನ್ಸ್. ಆ್ಯಂಡ್ ಅವ್ರ ಥರ ಒಂದು ಮಹಿಳೆ, ಅಷ್ಟೊಂದು ಸಾಧನೆ ಮಾಡಿರೋಂಥ ಮಹಿಳೆ, ಇನ್ನೊಬ್ಬ ಮಹಿಳೆಗೆ, ಎಷ್ಟೊಂದು ಜನ ಮಹಿಳೆಯರಿಗೆ, ಎಷ್ಟೊಂದು ಜನ ನಟಿಯರಿಗೆ ನಮಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಸೊ ಅವರ ಒಂದು ಲೆಗಸಿನಲ್ಲಿ ನಡ್ಕೊಂಬರೋದು ನಿಜವಾಗ್ಲೂ ಅದೃಷ್ಟ ಅಂತ ಭಾವಿಸ್ತೀನಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಅಶ್ವಿನಿ, ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ದಟ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಥ್ಯಾಂಕ್ಸ್ ಅ ಲಾಟ್. ಮ್ಯಾಮ್ ಹಂಗಂದ್ರೆ ಇವಾಗ ನೀವು ಚಿಯರ್ ಮಾಡಬೇಕಾದ್ರೆ, ನೀವು ಬ್ರ್ಯಾಂಡ್ ಅಂಬಾಸಿಡರ್ ನಿಮ್ಮ ಟೀಮ್ಗೆ ಚಿಯರ್ ಮಾಡ್ಬೇಕಾದ್ರೆ ಏನು ಚಿಯರ್ ಮಾಡ್ತೀರಾ? ಅದಕ್ಕೇನಾದರೂ ರೆಡಿ ಮಾಡ್ಕೊಂಡಿದ್ದೀರಾ? ಬ್ಯಾಂಗಲ್ ಬಂಗಾರಿ ಮಾಡ್ತೀರಾ? ಅಲ್ಲೂ ಗೊತ್ತಿರೋದು ಕಮಾನ್ ಬ್ಯಾಂಗಲ್ ಬಂಗಾರೀಸ್ ಅಂತ. ಬ್ಯಾಂಗಲಲ್ಲಿ ಎಷ್ಟು ಸ್ಟ್ರೆಂತ್ ಮತ್ತೆ ಆ ಬ್ಯಾಂಗಲ್ ಬಂಗಾರೀಸ್ ಇನ್ಮೇಲೆ ಕ್ರಿಕೆಟ್ ಬ್ಯಾಟ್ ಹಿಡಿತಿದ್ದಾರೆ. ನಾನು ಯೋಚನೆ ಮಾಡ್ತಿದ್ದೀನಿ, ಮ್ಯಾಮ್ ಅಲ್ಲೂ ಹಿಂಗೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಮಾಸ್ ಆಗಿ ಎಲ್ಲರನ್ನ ಚಿಯರ್ ಮಾಡ್ತಿರ್ತಾರೆ. ಸೊ ಅವ್ರ ಟೀಮಿಗೆ ಬರೋರೆಲ್ಲ ಫುಲ್ ಮಾಸ್ ಆಗಿ ಆಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಲ್ಲ ಮೇಡಮ್? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.